ಹಾಂ ಮಾಡೀವಿ. ಏನಿಲ್ಲ, ಪಕ್ಷವನ್ನು ಬಲಪಡಿಸಬೇಕು, ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಮುಕ್ತ ಮಾಡಬೇಕು. ಐತತ್ತು ಇಡೀ ಜಗತ್ತಿಗೆ ಗುರ್ತೈತಿ. ನೀವು ಹೊಸ ಪ್ರಶ್ನೆ ಕೇಳಿದ್ರೆ ನಾ ಏನು ಮಾಡ್ತೀವಿ? ಅದೇ ಧ್ವನಿ ನಡೆದೈತ್ರಿ ರಾಜ್ಯದಲ್ಲಿ. ಅಡ್ಜಸ್ಟ್ಮೆಂಟ್ ಆಗಿದ್ದರಿಂದ ಇಷ್ಟೆಲ್ಲ ಪ್ರಕರಣಗಳು ಇವತ್ತು ಆಗ್ಲಕತ್ತಾವ. ಅಡ್ಜಸ್ಟ್ಮೆಂಟ್ ಮುಕ್ತ ಕರ್ನಾಟಕ ಆಗ್ಬೇಕಂತ ನಾವು ವಿಧಾನಸಭೆ ಹೇಳೀನಿ. ದೇಶದಲ್ಲಿನೂ ಕ್ಲೀನ್ ಆಗಬೇಕು, ರಾಜ್ಯದಲ್ಲಿಯೂ ಕ್ಲೀನ್ ಆಗಬೇಕು, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕ್ಲೀನ್ ಆಗ್ಬೇಕಂತ ವಿಧಾನಸಭೆಯಲ್ಲಿ ಹೇಳೀನಿ. ಮತ್ತೇನು ಆನ್ ದಿ ರೆಕಾರ್ಡ್ ಹೇಳೀನಿ. ಸರ್, ಈಶ್ವರಪ್ಪ ಅವರು ಒಂದು RCB ಅಂದ್ರೆ ರಾಯಣ್ಣ ಚೆನ್ನಮ್ಮ ಒಂದು ಬ್ರಿಗೇಡ್ ಅಂತ ಒಂದು ನೋಡ್ರಿ, ನಾವು ಎಲ್ಲಿಯೂ RCB ತಂದಿಲ್ಲ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ, ಹಿಂದೂ ಸಮಾಜಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಭಾಳ ದೊಡ್ಡ ಆಘಾತ ಆಗಿದೆ. SCP TSP 14,000 ಕೋಟಿ ರೂಪಾಯಿ ಅದನ್ನು ಒಯ್ದು ಗ್ಯಾರಂಟಿಗಳು ಹಾಕ್ಯಾರ. ದಲಿತರಿಗೆ ಇವತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಜನಾಂಗದವರು 14,000 ಅವ್ರ ಅಭಿವೃದ್ಧಿಗಿಟ್ಟಂಥ ಹಣ ಇವತ್ತು ಫ್ರೀ ಬಸ್ ಪಾಸು, ಇದೇನೋ ನಮ್ಮ ಈ ಬೆಳಗಾವಿ ಭಾಗ್ಯದ ಲಕ್ಷ್ಮಿ ಕೊಡ್ತಾರಲ್ರಿ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು, ಅದನ್ನೂ ಬಂದಾಗಿದೆ. ನಾವು ಹೇಳ್ತೀವಿ ದಲಿತರಿಗೆ ಕೊಡೋವಂಥ ಎಲ್ಲ ಯೋಜನೆಗಳು ಮೊದಲೇನಿತ್ತು ಅದು ಮೊಟಕುಗಾಯವು. ಅದೇ ರೀತಿ ಇವತ್ತು ವಾಲ್ಮೀಕಿ ಹಗರಣ ಸಣ್ಣದಲ್ರಿ, 187 ಕೋಟಿ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ 82 ಕೋಟಿ ಆಗಿದ್ದು ನಿಜ ಒಪ್ಕೊಂಡಾರ. ಅಂದರೆ ಇಲ್ಲಿ ಪರಿಶಿಷ್ಟ ಪಂಗಡದ ಹಣನೂ ತಿಂದಾಕ್ಯಾರ. ಇವತ್ತು ಗಣೇಶ ಚತುರ್ಥಿ ಏನು PSI ಬಂದು ಅದನ್ನು ಗಣಪತಿನ ಅರೆಸ್ಟ್ ಮಾಡ್ತಾನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದುಳಿದವ್ರಿಗೂ ಸಿದ್ದರಾಮಯ್ಯರಿಂದ ಲಾಭ ಆಗಿಲ್ಲ, ದಲಿತರಿಗಾಗಿಲ್ಲ, ಮೇಲ್ಜಾತಿಯವ್ರದಂತೂ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರಂದ್ರೆ ನಮ್ಮ ಸಿದ್ದರಾಮಯ್ಯಗೆ ಅಲರ್ಜಿನೇ ಐತಿ. ಮತ್ತು ಯಾವ ಸಮಾಜಕ್ಕೆ ಒಳ್ಳೇದಾಗೈತೆ? ಒಂದೇ ಒಂದು ಸಮಾಜ, ಅದೇ ಸಮಾಜ. ಸರ್, ಈಗ BJP ಶುದ್ಧೀಕರಣ ಯಾವಾಗ ಆಗ್ತದೆ? ಈಗ ತಿರುಪತಿ ಲಾಡನ್ನು ಕೂಡ ಅಲ್ಲಿ ಶುದ್ಧೀಕರಣ ಮಾಡಿದ್ರು, ಇಲ್ಲಿ ಏನಾದರೂ ಶುದ್ಧೀಕರಣ ಅವಶ್ಯಕತೆ ಆಗ್ತೈತ್ರ? ಗಂಗಾ ನದಿ ನೀರು ತರ್ಲಕ್ಕೆ ಕಳಿಸಿವಿ, ಬಂದ್ಕೊಂಡು ಶುದ್ಧೀಕರಣ ಮಾಡ್ತೀವಿ. ಎಲ್ಲ ಪಾರ್ಟಿ ಆಫೀಸ್ ಹಿಡಿದು ಸ್ವಚ್ಛ ಮಾಡ್ತೇವೆ, ಹುಬ್ಬಳ್ಳಿ ಆಫೀಸ್ನು ಸ್ವಚ್ಛ ಮಾಡ್ತೇವೆ.